ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಸ ರುಚಿನ ನಿಮ್ಗೋಸ್ಕರ ಟ್ರೈ ಮಾಡಿದ್ದೀನಿ. ಅವಲಕ್ಕಿ ಹೆಸರು ಬೇಳೆ ಕಿಚಡಿ ಅಂತ. ನೋಡಿ, ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಹೆಸರು ಬೇಳೆ ಹಾಕಿ ಕ್ಯಾರೆಟ್ನ ಹಾಕೋಬೇಕು. ನೋಡಿ, ಈ ತರ ಹೆಚ್ಚಿ ಕ್ಯಾರೆಟ್ನ ಹಾಕೋಬೇಕು. ಕ್ಯಾರೆಟ್ ಎಲ್ಲ ಹಾಕೊಂಡಾದ ನಂತರ ಒಂದು ಬೌಲ್ ಅಳತೆಯ ಅವಲಕ್ಕಿ ತಗೊಳ್ಳಿ. ನಮ್ಮ ಮನೆಯಲ್ಲಿ ಕೆಂಪು ಅವಲಕ್ಕಿ ಮತ್ತೆ ಮೀಡಿಯಂ ಅವಲಕ್ಕಿ ಇತ್ತು. ಎರಡನ್ನೂ ತಗೊಂಡು ಸಹ ಚೆನ್ನಾಗಿ ನೀರ್ ಹಾಕಿ ತೊಳಿತಾ ಇದ್ದೀನಿ. ತೊಳೆದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಅದೇ ಕಪ್ ಅಳತೆಯ 5 ಲೋಟ ನೀರ್ ಹಾಕಿ ಅವಲಕ್ಕಿಗೆ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕಾಯಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬಟಾಣಿ ಇತ್ತು ಸೀಸನ್ ಆಗಿರೋದ್ರಿಂದ ಬಟಾಣಿನೂ ಸಹ ಹಾಕ್ತಾ ಇದ್ದೀನಿ. ಹಾಗೆ ಒಂದಿಡಿ ಕಡಲೆ ಬೀಜನೂ ಸಹ ಹಾಕ್ತೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 6 ವಿಷಲ್ ಕೂಗಿಸ್ಕೊಳ್ಳಿ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿ ತುಪ್ಪ ಹಾಕಿ 3 ಸ್ಪೂನ್. ನೋಡಿ, ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಎಲ್ಲ ಕರಗಿದ ನಂತರ 1 ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಹಾಕಿ ಆದ್ಮೇಲೆ ಮೆಣಸು ಹಾಕಿ 1 ಸ್ಪೂನ್. ಮತ್ತೆ ಹಸಿಮೆಣಸಿಕಾಯಿನ ಬೆಳ್ಳುಳ್ಳಿನ ಜಜ್ಜಿ ಈ ತರ ಹಾಕ್ಬೇಕು. ಮತ್ತೆ ಈರುಳ್ಳಿನೂ ಸಹ ಒಂದು ಹಾಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಒಂದ್ ಸ್ವಲ್ಪ ಫ್ರೈ ಆಗ್ತಾ ಇದೆ. ನೋಡಿ, ಫ್ರೈ ಆದ ನಂತರ ಒಂದು ಟೊಮೊಟೊ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ನಾನು ಹಾಕಿದ್ದೀನಿ. ನೋಡಿ, ಈ ತರ ಹೆಚ್ಕೊಳ್ಳಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಆಗಕ್ ಬಿಡ್ಬೇಕು. ಒಂದ್ 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ತುಪ್ಪದಲ್ವಾ ತಳ ಹಿಡಿಯುತ್ತೆ. ಆಮೇಲೆ ಬಟಾಣಿನೂ ಸಹ ಮತ್ತೆ ಹಾಕಿದ್ದೀನಿ. ಅರಿಶಿನ ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಖಾರ ಪುಡಿ ಹಾಕಿ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು. ಅದಾದ ನಂತರ ಎಲ್ಲ ಮಿಕ್ಸ್ ಮಾಡಾದ ನಂತರ ಒಂದ್ ಸ್ವಲ್ಪ ನೀರ್ ಹಾಕಿ 1/4 ಗಂಟೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ. 1/4 ಗಂಟೆ ಆದ ನಂತರ ಯಾವ ತರ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ, ಮುಚ್ಚುತ್ತಾ ಇದ್ದೀನಿ. ನೋಡಿ, ಮತ್ತೆ ಕುಕ್ಕರ್ನ ವಿಷಲ್ ಹೋಗಿದ್ರೆ ಅವಲಕ್ಕಿ ಯಾವ ತರ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ, 1/4 ಗಂಟೆ ಆದ್ಮೇಲೆ ನೀರೆಲ್ಲ ಸೀದು ಚೆನ್ನಾಗಿ ಬೆಂದಿರುತ್ತೆ. ಆ ಮಿಶ್ರಣನ ಕುಕ್ಕರ್ ಮಿಶ್ರಣಕ್ಕೆ ಹಾಕಿರೆ ಅವಲಕ್ಕಿ ಹೆಸರು ಬೇಳೆ ಕಿಚಡಿ ರೆಡಿ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.